ಸ್ನೇಹಿತರೆ ಇವತ್ತು HEAR ಹಿಯರ್, HERE ಇಯರ್ ಇವೆರಡರ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಳ್ಳೋಣ. ಮೊದಲಿಗೆ HEAR. ಸ್ನೇಹಿತರೆ EAR ಅಂತಂದ್ರೆ ಕನ್ನಡದಲ್ಲಿ ಕಿವಿ ಅನ್ನುವಂತ ಅರ್ಥ ಬರುತ್ತೆ. ಓಕೆ, ಬರೀ EAR ಗೆ. ಸೊ ಎಚ್ ಆದ್ಮೇಲೆ ಹಿಯರ್ ಬಂದ್ರೆ ಕಿವಿ ಬಂದ್ರೆ ಇದರ ಅರ್ಥ ಕೇಳು, ಕೇಳಿಸ್ಕೋ. ಉದಾಹರಣೆ, ನನಗೆ ಮ್ಯೂಸಿಕ್ ಕೇಳಿಸ್ತಾ ಇದೆ. ಇಂಗ್ಲಿಷ್ ಅಲ್ಲಿ ಐ ಕ್ಯಾನ್ ಹಿಯರ್, ನನಗೆ ಕೇಳಿಸ್ತಾ ಇದೆ ಮ್ಯೂಸಿಕ್. ಈಗ HERE ಹಿಯರ್ ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಹಿಯರ್ ಅಂತಂದ್ರೆ ಕನ್ನಡದಲ್ಲಿ ಇಲ್ಲಿ ಅನ್ನುವಂತ ಅರ್ಥ ಬರುತ್ತೆ. ಫಾರ್ ಎಕ್ಸಾಂಪಲ್, ಬಾರ ಇಲ್ಲಿ, ಬಾ ಇಲ್ಲಿ. ಇಂಗ್ಲಿಷ್ ಕಮ್ ಹಿಯರ್. ಸ್ನೇಹಿತರೆ, ಎಚ್ ಆದ್ಮೇಲೆ EAR ಹಿಯರ್ ಕಿವಿ ಬಂದ್ರೆ ಅರ್ಥ ಮಾಡ್ಕೊಳ್ಳಿ ಹಿಯರ್ ಕೇಳು ಅಂತ. HERE ಹಿಯರ್ ಅಂತಂದ್ರೆ ಇಲ್ಲಿ. ಸ್ನೇಹಿತರೆ, ಈಗ ಇಲ್ಲಿ ಕೂರು, ಇಲ್ಲಿ ಕುತ್ಕೋ, ಇದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಟಕ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ.